Ready? 1, 2, 3, go. Hi guys, welcome back to our YouTube channel. ಮಿನಿಟ್ 6 ಸೆಟ್ ಮಾಡಿದ್ವಿ Up a challenge. ಗೈಸ್ ಇಲ್ಲಿ ಜಾಸ್ತಿ ನಗಾಡ್ಸಂಗೂ ಇಲ್ಲ ಒಂದು ನಿಮಿಷ. Hi guys, welcome back to our YouTube channel. ಹೇಗಿದ್ದೀರಾ ಎಲ್ಲರೂ? ನಾವಂತೂ ಸಕ್ಕತ್ತಾಗಿದ್ದೀವಿ. ಎಸ್ ಅಂಡ್ ಇವತ್ತು ಗೈಸ್ ನಾವು ಒಂದು ಹೊಸ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಚಾಲೆಂಜ್, ನಾನು ಇವಳು ಒಂದು ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡು ಬಂದಿದ್ದೀವಿ. ಸೊ ಈ ವಿಡಿಯೋದಲ್ಲಿ ಏನ್ ಚಾಲೆಂಜ್ ಅಂತ ಅಂದ್ರೆ ಆಕ್ಚುಲಿ ಇವಳು ಲಾಸ್ಟ್ ಟೈಮ್ ಇವಳು ಪೇಂಟಿಂಗ್ ಚಾಲೆಂಜ್ ಅಲ್ಲಿ ವಿನ್ ಆದಾಗ ನನಗೆ ಅನ್ಲಿಮಿಟೆಡ್ ಗೋಲ್ಗಪ್ಪ ಟ್ರೀಟ್ ಕೊಡಿಸ್ತೀನಿ ಅಂತ ಹೇಳಿದ್ಲು. ಬಟ್ ಅವತ್ತು ಗೋಲ್ಗಪ್ಪ ಹಾಕಿರ್ಲಿಲ್ಲ. ಸೊ ಇವತ್ತು ಅಂಗಡಿಗೆ ಹೋಗ್ಬಿಟ್ಟು ಗೋಲ್ಗಪ್ಪ ತಗೊಂಡ್ ಬಂದು ಮನೆಯಲ್ಲೇ ಇಬ್ರು ಚಾಲೆಂಜ್ ಮಾಡ್ತಾ ಇದೀವಿ. ಅದ್ರಲ್ಲೂ ಮತ್ತೆ ಇವಾಗ ಹೇಳ್ತಾ ಇದ್ದಾಳೆ ಗೈಸ್ 2 minutes ಅಲ್ಲಿ ಯಾರು ಜಾಸ್ತಿ ತಿಂತಾರೆ ಸೊ ಅವ್ರು ವಿನ್ನರು, ಮತ್ತೆ ಅವ್ರು ಏನಾದ್ರು ಕೊಡಿಸ್ಬೇಕು ಅಂತ ಇವಾಗ ಹೇಳ್ತಾ ಇದ್ದಾಳೆ. ಇಲ್ಲ ಅಂದ್ರೆ ಫುಲ್ಲು ಮಾಡ್ಕೊಂಡು ಹೋದ್ರೆ ಆರಾಮ್ಸೆ ನಾವಿಷ್ಟು ಫುಲ್ಲು ಖಾಲಿ ಮಾಡ್ಬಿಡ್ತೀವಿ. ಸೊ ಅದಕ್ಕೆ ಎಷ್ಟು 2 minutes ಅಲ್ಲಿ ಒಂದು ಎಷ್ಟಾಗುತ್ತೆ ಗೊತ್ತಿಲ್ಲ ಸರ್, 30 ಅಥವಾ 20, 25 ಎಷ್ಟಾಗುತ್ತೋ ಗೊತ್ತಿಲ್ಲ. ಯಾರು ಹೈಯೆಸ್ಟ್ ತಿಂತಾರೆ ಅವ್ರು ವಿನ್ನರ್. ಓಕೆ, 2 minutes ಒಳಗಡೆ ನಮ್ಮ ಹತ್ರ ಇವಾಗ ಇದೆ ಆಲ್ಮೋಸ್ಟ್ ಒಂದು 60-70 ಇರ್ಬೋದು ಅನ್ಸುತ್ತೆ. ಬಟ್ ಗೈಸ್ ಈ ಸಲ ಯಾರು ಸೋಲ್ತಾರೆ ಅವ್ರು ಕೊಡಿಸ್ಬೇಕು ಪಾರ್ಟಿ. ಇದೇನು ಇದು ಕರೆಕ್ಟ್ ಅಲ್ಲ ಇದು ಗೈಸ್. ಯಾರು ಸೋಲ್ತಾರೆ ಅವ್ರು ಕೊಡಿಸ್ಬೇಕು ಗೈಸ್. ಲಾಸ್ಟ್ ಟೈಮು ವಿನ್ನರ್ ಆದವ್ರು ಕೊಡ್ಸಿದ್ರು, ಈ ಸಲ ಯಾರು ಸೋಲ್ತಾರೆ ಅವ್ರು ಕೊಡಿಸ್ಬೇಕು. ಓಕೆ ಫೈನ್, ಡನ್. ಯಾರು ಸೋಲ್ತಾರೆ ಅವರೇ ಕೊಡ್ಸೋಣ. ಅಂಡ್ ಇವಾಗ ನಾವ್ ಇಲ್ಲೆಲ್ಲ ಇಟ್ಕೊಂಡಿದೀವಿ. ಸೊ ಗೈಸ್ ನಮ್ಮ ಹತ್ರ ಇವಾಗ ಪಾನಿ ಇದೆ, ಪೂರಿ ಇದೆ, ಆಲೂ ಮಸಾಲ ಇದೆ, ನೀರ್ ಬೇಕಂದ್ರೆ ನೀರು ಇದೆ, ಟಿಶ್ಯೂನು ಇದೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ. ಇವಾಗ ಫಸ್ಟ್ ಒಬ್ರು ಮಾಡ್ತಾರೆ, ಅದಾದ್ಮೇಲೆ ಇನ್ನೊಬ್ರು ಮಾಡೋದು. ಓಕೆನಾ? ಫಸ್ಟ್ ಇವಳು ಮಾಡ್ತಾಳೆ. ನಾನು ಹೇಗ್ ಮಾಡ್ಲಿ, ನೀನ್ ಮಾಡು. ನಂಗೆ ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ. ಸೊ ಫಸ್ಟ್ ಇವಳು ಮಾಡ್ಲಿ ಅಂತ ನಾನು ಹೇಳ್ತಿದ್ದೀನಿ. ನೋಡು, ಫಸ್ಟ್ ನೀನ್ ಮಾಡ್ಬಿಡು, ಅದಾದ್ಮೇಲೆ ಗೈಸ್ ತುಂಬಾ ಅಥೆಂಟಿಕ್ ಆಗಿ ಸ್ಟೈಲ್ ಆಗಿ ತಿಂದ್ರೆ 2 minutes ಅಲ್ಲಿ ಏನು ಮಾಡಕ್ಕಾಗಲ್ಲ. ಇಲ್ಲ ನಾರ್ಮಲ್ ಆಗಿ ಕೈಯಲ್ಲಿ ಯೂಸ್ ಮಾಡ್ಕೊಂಡು ತಿನ್ನೋದಾದ್ರೆ ನೋಡೋಣ ಗೈಸ್ ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಓಕೆ ಇವಾಗ ನನ್ನ ಪ್ಲೇಟ್ ಅಲ್ಲಿ 10 ಪೂರೀಸ್ ಇದೆ. ಇವಾಗ ಮೇಡಮ್ ಅವರು ಗೈಸ್ ರೂಲ್ಸ್ ಏನಂತ ಅಂದ್ರೆ ಇವಾಗ ಪೂರಿಗೆ ಆಲೂ ಮಸಾಲ ಏನಿದೆ ಫುಲ್ ಫಿಲ್ ಮಾಡ್ಕೋಬೇಕು, ಇಷ್ಟಿಷ್ಟೆಲ್ಲ ಹಾಕೊಳಂಗಿಲ್ಲ. ಪಾನಿನೂ ಅಷ್ಟೇ ಫಿಲ್ ಮಾಡ್ಕೋಬೇಕು ಫುಲ್. ಅಂಡ್ 2 minutes ಅಲ್ಲಿ ನೀರ್ಗೀರೇನು ಕುಡಿಯಂಗಿಲ್ಲ. ಇದು ಚಾಲೆಂಜ್. ಓಕೆ, ಇವಾಗ ಏನೇನಾದ್ರು ರೂಲ್ಸ್ ಹೇಳ್ತಾರೆ ಗೈಸ್, ಎಲ್ಲ ಸ್ಟಾರ್ಟ್ ಆದ್ಮೇಲೆ ಹೇಳ್ತಾರೆ. ಇಲ್ಲ, ನನಗೂ ಅದೇ ರೂಲ್ ಅಪ್ಲೈ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡ್ತೀವಿ. ಇವಾಗ ವಾಚ್ ಟೈಮರ್ ಸೆಟ್ ಮಾಡೋಣ 2 minutesಗೆ. ಓಕೆ, 2 minutes ಸೆಟ್ ಮಾಡಿದ್ವಿ. ಕಾಣಿಸ್ತಿದೆ ಅಲ್ವಾ? ಸ್ಟಾರ್ಟ್ ಆಯ್ತಾ? ಇಲ್ಲ, ಸ್ಟಾರ್ಟ್ ಇವಾಗ ಮಾಡ್ತೀನಿ. ಅವ್ರು ಸ್ಟಾರ್ಟ್ ಅಂತ ಅಂದಾಗ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಗೈಸ್ ಇವಾಗ್ಲೇ ಎಲ್ಲ ಪೂರಿ ಎಲ್ಲ ಹೋಲ್ಗಿಲ್ಲೆಲ್ಲ ಮಾಡ್ಕೊಳ್ಳೋದು ಎಲ್ಲ ಇದಾಗ್ಬಿಡ್ತು. ಇಟ್ಸ್ ಓಕೆ ಗೈಸ್, ಎವ್ರಿಥಿಂಗ್ ಇಸ್ ಫೇರ್. ನಾನು ಪೂರಿ ಮಾಡ್ಕೊತೀನಿ, ಇಟ್ಟಿದ್ದೀನಿ ವಾಪಸ್. ಸೊ ಇವಾಗ ಸ್ಟಾರ್ಟ್ ಆಗತ್ತೆ. 1 2 3 ಗೋ. ಫುಲ್ ಫಿಲ್ ಮಾಡ್ಬೇಕು, ಫುಲ್ ಫಿಲ್ ಮಾಡ್ಬೇಕು. ಸರ್ ಗೈಸ್, ಪಾನಿನೇ ಬರ್ತಿಲ್ಲ ಅದ್ರೊಳಗಡೆ, ಇಷ್ಟೇ ಪಾನಿ ಬರ್ತಿರೋದು. ಪಾನಿ ಫುಲ್ ಫಿಲ್ ಮಾಡ್ಕೊ, ಫುಲ್ ಪಾನಿ ಎಲ್ಲ ಮಸಾಲೆ ಇದೆ, ಫುಲ್ ಫಿಲ್ ಮಾಡ್ಕೊ. ಸ್ಪೂನ್ ತಗೋಬಿಡು, ಆರಾಮ್ಸೆ ಫಿಲ್ ಮಾಡ್ಕೊ. ಪಾನಿ ಹಂಗೆ ಫುಲ್ ಹಾಕೋಬೇಕು. 2 ಪೂರಿ ತಿಂದಿದ್ದಾಳೆ ಗೈಸ್. ಅವಳಿಗೆ ಜಾಸ್ತಿ ನಗಾಡ್ಸಂಗೂ ಇಲ್ಲ ಉಗಿದ್ ಬಿಡ್ತಾಳೆ. ಪಾನಿ ಫುಲ್ ಪಾನಿ ತಿಂತಾಳೆ ಗೈಸ್. ಪಾನಿಪುರಿ ಎಲ್ಲ ಜಾಸ್ತಿನೇ, ಪರವಾಗಿಲ್ಲ. 3 ಆಯ್ತು, 4ನೇದು. ಸ್ಟಾರ್ಟ್ ಆಗಿಲ್ಲ ಟೈಮರ್. ಗೈಸ್ ಹೆಂಗಿದ್ದಾಳೆ ಅಂದ್ರೆ ಗೈಸ್, ಆಲ್ರೆಡಿ ಒಂದ್ 5-6 ಪೂರಿ ತಿಂದ ಮೇಲೆ ಇವಾಗ ಹೇಳ್ತಾ ಇದ್ದಾಳೆ ನಾನು ಟೈಮರ್ ಆನ್ ಮಾಡಿಲ್ಲ ಅಂತ. ಗೊತ್ತಿದ್ದೀನಿ, ಬಟ್ ಅದು ಪ್ರೆಸ್ ಆಗಿಲ್ಲ ಅನ್ಸತ್, ಗೊತ್ತಿಲ್ಲ ಏನಾಗಿದೆ ಅಂತ. ಟೈಮರ್ ಸ್ಟಾರ್ಟ್ ಮತ್ತೆ ಸ್ಟಾರ್ಟ್ ಮಾಡಿ 4 ಪೂರೀಸ್ ತಿಂದಿದ್ಲು ಗೈಸ್. ಅದೆಲ್ಲ ಆರಾಮ್ಸೆ ತಿನ್ಬೋದು. ಇವಾಗ ಒಂದು 2 minutes ಇಟ್ಬಿಟ್ಟು ಎಷ್ಟಾಗತ್ತೆ ಅಷ್ಟಕ್ಕೆ. ಓಕೆನಾ ಗೈಸ್? ಬರೀ ಮೋಸ ಮಾಡ್ತಾರೆ ಗೈಸ್. ಇವಾಗ ಅವರು ಕರೆಕ್ಟ್ ಆಗಿ ನನ್ನ ಮುಂದೆ ಸ್ಟಾರ್ಟ್ ಮಾಡು. 1 ನಿಮಿಷ. ನನಗೆ ಒಂದು ಪೂರಿ ಹೋಲ್ ಮಾಡಿದ್ದಕ್ಕೆ ಅವಾಗಲೇ ಹೇಗೆ ಮಾಡಿದ್ಲು ಗೈಸ್. ಇವಾಗ ಆಗಿದೆ, ಅದು ನಾನು ಆನ್ ಮಾಡಿದ್ದೀನಿ. ನಾನು 2 ನಿಮಿಷ ಇಟ್ಬಿಡ್ತೀನಿ ಗೈಸ್, ಆಮೇಲೆ ಹಂಗೆ ಅವಳು ಬಂದಾಗ. ಇವಾಗಿದೆ, ಇಲ್ಲಿ ಆನ್ ಮಾಡ್ಲಾ? 1 2 3 ಗೋ, ಸ್ಟಾರ್ಟ್. ಪಾನಿ ಬೇಕಾ ಇನ್ನೊಂದ್ ಸ್ವಲ್ಪ? ಸಾಕು. ಪಾನಿ ತುಂಬಿಸ್ತಾನೆ ಇಲ್ಲ ಗೈಸ್, ಬೇಗ. ಸೆಕೆಂಡ್, 3rd ಪೂರಿ. ಎಷ್ಟು ತಿನ್ಬೋದು ಅನ್ಸುತ್ತೆ 2 ನಿಮಿಷದಲ್ಲೆಲ್ಲ, ಜಾಸ್ತಿ ನಂಗೇನೋ ಓಕೆ ಅನ್ಸುತ್ತೆ. 3 ಪೂರಿ ಆಯ್ತು. ಖಾರ ಇಲ್ವಾ?
ಇದಕ್ಕೆಲ್ಲ ಖಾರ ಇಲ್ಲ ಅಂತಾಳೆ, ಬೇರೆದೆಲ್ಲ ಒಂದ್ ಸ್ವಲ್ಪ ಖಾರ ಆಗ್ಬಿಟ್ರೆ 4. ಪಾನಿ ಇನ್ನೊಂದ್ ಸ್ವಲ್ಪ ಹಾಕ್ತೀನಿ ತಡಿ, ನಾನು ಪಾನಿನ ತಗೋತಾ ಇಲ್ಲ. ಅದು ಕೆಳಗಡೆ ಹೋಲ್ ಆಗ್ತದೆ. ಗೈಸ್ 1 ಮಿನಿಟ್ ಆಗಿದೆ. 5, 5th ಆಯ್ತು, ಇವಾಗ 6th. ಇನ್ನೊಂದ್ ಸ್ವಲ್ಪ ಪೂರಿ ಇಟ್ಬಿಡ್ತೀನಿ, ದೊಡ್ಡ ದೊಡ್ಡ ಪೂರಿ ಇಟ್ಟಣ. ಗೈಸ್ ಮತ್ತೆ ಕಮೆಂಟ್ ಹಾಕ್ಬೇಡಿ ಇಷ್ಟು ತಗೊಂಡು ತಿಂತೀರಾ ಅಂತ. ಎಲ್ಲರೂ ತಿಂತೀರಾ ನಂಗೂ ಗೊತ್ತು. 6 ಆಯ್ತು. 40 seconds more. 7th ಆಯ್ತು. ಎಲ್ಲ ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕಿತ್ತ, ಹಿಂಗೆ ಬೇಗ ಬೇಗ ತಿನ್ನಕ್ಕೆ. 8th ಆಯ್ತು. 30 seconds ಇದೆ ಇನ್ನ. ಆರಾಮ್ಸೆ ತಿನ್ಬೋದು ಅನ್ಸುತ್ತೆ 15 ತನಕ. ನಾನು ಒಂದು 10 ಆಗಲ್ಲ ಅನ್ಕೊಂಡಿದ್ದೆ. 9th. ಓಹೋ 10 ಮಾಡ್ಬಿಟ್ಲು. ಇಲ್ಲೆಲ್ಲ ನಮ್ದು ಬಿಹೈಂಡ್ ದ ಕ್ಯಾಮ್ರಾನು ನೋಡ್ತಾ ಇದ್ದಾರೆ, ಅವರಿಗೆಲ್ಲ ಕೊಟ್ಬಿಟ್ರೆ ಇದನ್ನು ಫುಲ್ಲು ಒಂದೊಂದು ನಿಮಿಷದಲ್ಲಿ ಖಾಲಿ ಮಾಡ್ಕೊಡ್ತಿರ್ತಾರೆ. 10 ಪೂರಿ. ಯೇ 6, 5, 4, 3, 2, 1, 11. ಸೊ ಗೈಸ್ ನಂದೇನೋ ಆಯ್ತು 2 minutes ಅಲ್ಲಿ ಆಲ್ಮೋಸ್ಟ್ ಅಲ್ಲ 11, ಎಕ್ಸಾಕ್ಟ್ 11. ಗೈಸ್ ಅದಕ್ಕಿಂತ ಮುಂಚೆ ಸ್ಟಾರ್ಟ್ 6 or 7. 6 ಅಲ್ಲ 4 ತಿಂದಿಲ್ಲ. ಇಲ್ಲ ಗೈಸ್ ತಿಂದಿಲ್ಲ ಗೈಸ್. ಈಗ ಬಿಟ್ರೆ ಫುಲ್ಲು ಕಂಪ್ಲೀಟ್ ಖಾಲಿ ಮಾಡ್ತಾಳೆ. 2 minutes ಚಾಲೆಂಜ್ ಅಷ್ಟೇ, ಎಷ್ಟು ತಿಂತಾರೆ ಅಂತ ಚಾಲೆಂಜ್. ಸೊ ಇವಾಗ ಮೇಡಮ್ ಇಂದ ಸ್ಟಾರ್ಟ್ ಮಾಡೋಣ ಗೈಸ್. ನೋಡಿ ನಾನು ಆಲ್ರೆಡಿ 2 minutes ಸೆಟ್ ಮಾಡಿದೀನಿ, ಇವಾಗ ಸ್ಟಾರ್ಟ್ ಮಾಡ್ತೀನಿ. ಓಕೆ ಓಕೆ, ಏನು ಮೋಸ ಮಾಡ್ಕೊಂಡಿಲ್ಲ, ಎಲ್ಲ ಪೂರಿ ಎಲ್ಲ ಹಲೋ ಸರಿ. ಓಕೆ, ನೀವು ಅವಾಗ್ಲೇ ಹಂಗೆ ಸ್ಟಾಪರ್ ನನಗೆ ಸ್ಟಾರ್ಟೇ ಮಾಡಿಲ್ದೆ ತಿಂದು ಸ್ಟಾರ್ಟ್ ಮಾಡಿದ್ರಿ. ಓಕೆ, ನಾನು ಆಮೇಲೆ ಎಕ್ಸ್ಟ್ರಾ ಆಯ್ತು ಪೂರಿ ಮಾಡ್ತೀನಿ. ಸೊ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್ ನಾನು. ಟೈಮರ್ ರೆಡಿ, 1 2 3 ಗೋ. ನಾನು ಫುಲ್ಲು ತುಂಬಿಸಿದ್ದೀನಿ. ಒಂದು ಪೂರಿ ಆಯ್ತು ಗೈಸ್. ಏನ್ ಅನ್ಸುತ್ತೆ ನಿಮಗೆ, ಎಷ್ಟು ಖಾಲಿ ಮಾಡ್ಬೋದು ಅನ್ಸುತ್ತೆ? 15. 2 ಪೂರಿ. ಸೊ 1 minute 30 seconds ಅಲ್ಲಿ 2 ಪೂರಿ ತಿಂದಿದ್ದಾರೆ ಗೈಸ್ ಅವರು. ಇದು 3ನೇ ಪೂರಿ. ಗೈಸ್ ಈ ತರ ಚಾಲೆಂಜ್ ಹೇಳ್ಕೊಂಡು ಮಾಡ್ಕೊಂಡ್ಬಿಟ್ಟು ನಮ್ಮ ಆಸೆಗಳು ಬೈಕೆಗಳನ್ನ ತಿಳ್ಸ್ಕೋಬಹುದು, ಅದು ಮಾತ್ರ ನಿಜ. ಚಾಲೆಂಜ್ ಹೆಸರಲ್ಲಿ, ವಿಡಿಯೋ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದಾಗ್ಬಿಟ್ಟಿದೆ. ಸೊ ನಾವು 1 minute 4 ಪೂರಿ ಖಾಲಿ ಮಾಡಿದ್ದಾರೆ, ಇನ್ನ 6 ಇದೆ. ನೋಡೋಣ ಎಷ್ಟು ಖಾಲಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. 6 ಆಯ್ತು, ಅಲ್ಲ ಸಾರಿ 5 ಆಯ್ತು ಗೈಸ್. ತುಂಬ್ಕೊಳ್ಳಿ ಚೆನ್ನಾಗಿ ತುಂಬ್ಕೊಳ್ಳಿ. ಎಷ್ಟು ಉರ್ಸ್ತಾವ್ರೋ ನೋವು ತಿಂತಾ ಇದೀರಿ ಅನ್ನೋದು ನಮ್ಗೆ ಗೊತ್ತಾಡ. ಸೊ 30 seconds ಇದೆ ಗೈಸ್. 3 ಪೂರಿ ಉಳಿದಿದೆ, ಇಲ್ಲ ಇನ್ನೂ ಹಾಕೊಂಡಿಲ್ಲ. ಸೊ 4 ಪೂರಿ ಇದೆ. ಇದು 7th ಪೂರಿ. ನಿಧಾನ ತಿನ್ನಿ, ಏನೂ ಆಗಲ್ಲ, ಇಟ್ಸ್ ಓಕೆ. 10, 9, 7, 6, 5, 4, 3, 2, 1. ಸೊ ಗೈಸ್ ನಮ್ ಚಾಲೆಂಜ್ ಕಂಪ್ಲೀಟ್ ಆಗಿದೆ ಇವಾಗ. ಅಂಡ್ ವಿನ್ನರ್ 2 ಪೂರಿಯಲ್ಲಿ ನಾನು ಸೋತ್ಬಿಟ್ಟೆ. ಬೇಗ ಬೇಗ ತಿನ್ನಕ್ಕಾಗಿಲ್ಲ ಗೈಸ್, ಬರೀ ಮೋಸ ಗೈಸ್. ಇದು ಕೊಟ್ರೆ ನಾನು ಫುಲ್ಲು ತಿನ್ಬಿಡ್ತೀನಿ ಇವಾಗ, ಬಟ್ ಫಾಸ್ಟ್ ಆಗಿ ತಿನ್ನಕ್ಕಾಗಲ್ಲ ಗೈಸ್. ನಾನು ಆಲ್ರೆಡಿ ಆಲ್ಮೋಸ್ಟ್ 16-17 ಪೂರಿ ಆಲ್ಮೋಸ್ಟ್ ತಿಂದಾಗಿದೆ ಗೈಸ್. ಇವಾಗ ನೋಡಿದ್ರೆ 4 ತಿಂದೆ, 5 ತಿಂದೆ ಅಂತ ಹೇಳ್ತಾರೆ, ಎಲ್ಲಿ ಕೊಡಿಸ್ಬೇಕು ಅಂತ ಹೇಳಿ. ಸೊ ಅವಳಿಗೆ ಗೊತ್ತಿತ್ತು ಅನ್ಸತ್ತೆ, ಅದಕ್ಕೆ ಉಲ್ಟಾ ಮಾಡ್ಬಿಟ್ಲು. ಲಾಸ್ಟ್ ಟೈಮ್ ಹೇಳಿದ್ಲು ವಿನ್ ಆದವ್ರು ಕೊಡ್ಸ್ಬೇಕು ಟ್ರೀಟ್ ಅಂತ, ಇವಾಗ ಸೋತೋರ್ ಟ್ರೀಟ್ ಕೊಡ್ಸ್ಬೇಕು ಅಂತ. ಸೊ ಇವಾಗ ನನ್ ಮೇಲೆ ಬಂತು, ನಾನು ಅಷ್ಟೇ ಮೋಮೋಸ್ ಕೊಡ್ಸ್ಬಿಡ್ತೀನಿ. ಇಲ್ಲ ಗೈಸ್, ಮತ್ತೆ ಸೋತವ್ರು ನಾನ್ ಕೇಳಿದನ್ ಕೊಡ್ಸ್ಬೇಕು. ಅವರು ಗೋಲ್ಗಪ್ಪ ಅಂದ್ರು, ಗೋಲ್ಗಪ್ಪ ಇರ್ಲಿಲ್ಲ. ಮೋಮೋಸ್ ಓಕೆ ಅಂದ್ರು, ನಾನು ಮೋಮೋಸ್ ಕೊಡಿಸ್ತೆ. ಅದನ್ನು ಹೇಳ್ದೆ, ಬೇರೆ ಏನಿದ್ರು ತಗೊಳ್ಬೇಕು ಅಂದ್ರೆ ತಗೊಳ್ಳಿ ಅಂತ ಅಂದೆ. ಗೋಲ್ಗಪ್ಪ ಟ್ರೀಟ್ ಕೊಡ್ಸ್ತೀವಿ ಅಂದಿ, ಓಕೆ ಸಾಕು ಅಂತಂದೆ. ಇವಳು ಯಾವ್ದೋ ಇವಾಗ ದೊಡ್ಡದಕ್ಕೆ ಆಗ್ತಿದ್ದಾಳೆ ಅನಿಸ್ತಿದೆ. ಏನ್ ಕೊಡ್ಸ್ಬೇಕು ಹೇಳಿ ಹೋಗ್ಲಿ. ಗೈಸ್ ಅದು ಅವತ್ತಿಂದನೂ ಮಾಚಾ ಟ್ರೈ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಗೈಸ್. ಚೂರು ಇಷ್ಟ ಇಲ್ಲ ಮಾಡ್ಬೇಕು ಅಂತ, ಬಟ್ ಟ್ರೈ ಮಾಡ್ಬೇಕು ಹೋಗ್ಬೇಕು ಅಂತ ಇತ್ತು. ಮಾಚಾ ಕೊಡ್ಸ್ಬೇಕು ಇವಾಗ ಅವಳಿಗೆ, ಅದಕ್ಕೆ ಡನ್. ಮಾಚಾ ಕುಡಿಯಕ್ಕೆ ಹೋಗ್ಬಿಟ್ಟು ಅಲ್ಲೊಂದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತೀವಿ, ಹೇಗಿದೆ ಅಂತ ಹೇಳ್ಬಿಟ್ಟು ಕೂಡ ರಿವ್ಯೂ ಮಾಡ್ತೀವಿ. ನಿಮ್ಮಿಬ್ರಿಗೂ ಅಷ್ಟೊಂದೇನೋ ಅದೆಲ್ಲ ಟ್ರೈ ಮಾಡ್ಬೇಕಂತ ಇಲ್ಲ. ಅದೆಲ್ಲ ಮೀನ್ಸ್ ಮಾಚಾ ಟ್ರೈ ಮಾಡ್ಬೇಕು ಅಂತ ಇಲ್ಲ, ಅಷ್ಟೊಂದು ಆಸೆ ಇಲ್ಲ. ಬಟ್ ಟ್ರೈ ಮಾಡಿ ಹೇಗಿದೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡ್ತೀವಿ ಪಕ್ಕ. ಸೊ ಎಲ್ಲಿ ಮಾಚಾ ಚೆನ್ನಾಗಿರತ್ತೆ ಏನಿರತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಗೈಸ್. ನಿಮಗೆ ಏನಾದ್ರು ಗೊತ್ತಿದ್ರೆ
ಕಮೆಂಟ್ ಮಾಡಿ. ಬ್ಯಾಂಗ್ಳೂರಲ್ಲಿ ಎಲ್ಲಿ ತುಂಬಾ ಚೆನ್ನಾಗಿರೋ ಮಾಚಾ ಸಿಗುತ್ತೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ, ನಾವು ಅಲ್ಲೇ ಹೋಗ್ಬಿಟ್ಟು ಟ್ರೈ ಮಾಡ್ತೀವಿ, ಇವಳಿಗೆ ಮಾಚಾ ಕೊಡಿಸ್ತೀವಿ. ಓಕೆ ಓಕೆ ಗೈಸ್, ನಾವು ಈ ವ್ಲಾಗ್ನ ಎಂಡ್ ಮಾಡ್ತೀವಿ ಇಲ್ಲಿಗೆ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ. ಇಷ್ಟ ಆಗಿದ್ರೆ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ತರ ಚಾಲೆಂಜ್ ವಿಡಿಯೋಸ್ಗಳು ಮತ್ತೆ ಏನಾದ್ರು ಫನಿ ಗೇಮ್ಸ್ ವಿಡಿಯೋಸ್ಗಳು ತುಂಬಾ ಲಿಸ್ಟ್ ಮಾಡಿ ಇಟ್ಕೊಂಡಿದೀವಿ. ಬಟ್ ಸ್ವಲ್ಪ ಕರೆಕ್ಟ್ ಟೈಮ್ ಸಿಚುವೇಶನ್ ಮ್ಯಾಚ್ ಆಗ್ತಾ ಇಲ್ಲ ಅಷ್ಟೇ. ಅದಾದಾಗ ಕರೆಕ್ಟ್ ಆಗಿ ಎಲ್ಲ ಮಾಡಿ ಪೋಸ್ಟ್ ಮಾಡ್ತೀವಿ. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್.